ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ಸ್ಟಾಪ್ ಮಾಡಿದ್ಯಾರು, ನಿಲ್ಲಿಸಿದ್ಯಾರು? 12 ಬಾರಿ ನಾನೇ ಅಂತ ಟ್ರಂಪ್ ಹೇಳಿದ್ದೆ, ನಾನು ನಿಲ್ಲಿಸಿದ್ದು, ನನ್ನೊಂದು ಮಾತಿಂದ ನಿಂತು ಹೋಯಿತು ಆ ಯುದ್ಧ, ನಾನು ದೊಡ್ಡ ಶಾಂತಿಪ್ರಿಯ ಅನ್ನೋ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಾ ಇದ್ರು. ಆದರೆ ಈಗ ಪಾಕಿಸ್ತಾನ ಹೇಳ್ತಾ ಇದೆ, ಟ್ರಂಪ್ ಮಾನ ಹರಾಜು ಹಾಕ್ತಾ ಇದೆಯಾ ಪಾಕಿಸ್ತಾನ ಅಂತ ಪ್ರಶ್ನೆಯಲ್ಲಿ. ಟ್ರಂಪ್ ಅಲ್ಲ ಯುದ್ಧ ನಿಲ್ಲಿಸಿದ್ದು, ಸೌದಿಯ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಈ ಒಂದು ವಾರ್ ನಿಲ್ಲಿಸಿದ್ದು. ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ದಾರ್ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಸುದ್ದಿವಾಹಿನಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಇಶಾಕ್ ಅವರ ಹೇಳಿಕೆ ಇದು. ಇದರೊಂದಿಗೆ ಜಗತ್ತಿನ ಮುಂದೆ ಟ್ರಂಪ್ ಮತ್ತೊಮ್ಮೆ ಬೆತ್ತಲಾಗ್ಬಿಟ್ರ. ನಾನು ನಿಲ್ಲಿಸಿದ್ದು ಅಂತ ಅಲ್ಲಿ ಹೇಳೋಕ್ಕೆ ಈ ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಟ್ರಂಪ್ ಅದನ್ನು ನಿಲ್ಲಿಸಿದ್ದು, ಪಾಕಿಸ್ತಾನ ಕೇಳ್ಕೊಂಡ್ಬಿಟ್ರು ನಾನು ನಿಲ್ಲಿಸ್ತೆ ಅಂತ ಇವರು ಮಾತಾಡ್ತಾರೆ. ಈಗ ಇಲ್ಲಿ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಹೇಳ್ತಾ ಇರೋದು, ಇವರಿಬ್ಬರೂ ನಿಲ್ಲಿಸಿಲ್ಲ, ಟ್ರಂಪ್ ಅಂತೂ ನಿಲ್ಲಿಸಲೇ ಇಲ್ಲ. ಪಾಕಿಸ್ತಾನದ ಉಪಪ್ರಧಾನಿ ಹೇಳ್ತಿರೋದು ಇಶಾಕ್ ದಾರ್ ಅವರು, ವಿದೇಶಾಂಗ ಸಚಿವ ಪಾಕಿಸ್ತಾನದ ವಿಚಾರಕ್ಕೆ ಅವರು ಹೇಳ್ತಾ ಇದ್ದಾರೆ, ಸೌದಿ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಈ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಹೇಳಿ ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ದಾರ್ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. और प्राइम मिनिस्टर ने ऑथराइज किया आर्म फोर्सेस को, डिटेल तय हो गई कि हमने क्या रोल आउट करना है, और वो हमने 4 बजे के बाद शुरू किया. ये उनकी फिर एक बदकिस्मती मैं कहूँगा इंडिया की कि उन्होंने 2:30 बजे फिर वही हरकत कर दी कि जी नूर खान एयरबेस पे, शोरकोट एयरबेस पे, 2 एयरपोर्ट्स पे उन्होंने फिर अटैक किए उसी रात को, 6 और 7 की दरमियानी रात को. तो वो उन्होंने जो कोशिश की, तो उसके बाद बाय द वे उसके बाद विद इन 45 मिनट्स मुझे सऊदी प्रिंस फैसल साहब का फोन आया और उन्होंने मुझे वही बात की कि ब्रदर आई जस्ट अंडरस्टूड कि जी आपकी बात हुई है रूबियो से, और अपना एम आई ऑथोराइज टू टॉक टू जयशंकर ऑल्सो एंड कन्वे के यू नो यू आर रेडी इफ दे स्टॉप. आई से यस ब्रदर यू कैन. और उन्होंने मुझे वापस फोन भी किया. प्रिंस फैसल ने को 20-25 में फोन किया कि मैंने जयशंकर साहब को ये कह दिया. तो बात यह ಅವ್ರು ಹೇಳ್ತಾ ಇದ್ದಾರೆ, ಟ್ರಂಪ್ ಅಲ್ಲ ಫೈಸಲ್ ನಿಲ್ಲಿಸಿದ್ದನ್ನ, ನೂರ್ ಖಾನ್ ಶೋರ್ಕೋಟ್ ಮೇಲೆ ಭಾರತ ದಾಳಿ ಮಾಡಿಬಿಡುತ್ತೆ. ಇವೆರಡೂ ಕೂಡ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳು. ನಾವು ಕೂಡ ಮೇ 6, 7 ರಾತ್ರಿ ಪ್ರತಿದಾಳಿಗೆ ಸಿದ್ಧ ಆಗ್ತಾ ಇದ್ವು. ಆಗ ಭಾರತ ಮತ್ತೆ ನೂರ್ ಖಾನ್ ಶೋರ್ಕೋಟ್ ಮೇಲೆ ದಾಳಿ ಮಾಡಿಬಿಡುತ್ತೆ. ಭಾರತ ಮತ್ತೆ ನೂರ್ ಖಾನ್ ಮತ್ತು ಶೋರ್ಕೋಟ್ ಮೇಲೆ ಮತ್ತೆ ದಾಳಿ ಮಾಡಿಬಿಡುತ್ತೆ. ಭಾರತ ದಾಳಿಯ 45 ನಿಮಿಷಗಳ ನಂತರ ಪ್ರಿನ್ಸ್ ಫೈಸಲ್ ನಮಗೆ ಕಾಲ್ ಮಾಡಿದ್ರು. ಮೇ 6, 7 ರಾತ್ರಿ ಕರೆ ಮಾಡಿ ಭಾರತದೊಂದಿಗೆ ಮಾತುಕತೆ ಆಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನೋ ಪ್ರಸ್ತಾಪವನ್ನು ಇಟ್ಟರು. ನಿಮ್ಮ ಪರವಾಗಿ ಭಾರತದ ಜೊತೆ ನಾನು ಮಾತನಾಡಬಹುದಾ, ನೀವು ಕೂಡ ಮಾತನಾಡೋದಕ್ಕೆ ರೆಡಿ ಇದ್ದೀರಾ ಅಂತ ನಮ್ಮನ್ನು ಕೇಳ್ತಾರೆ ಅವರು. ನಾವು ಒಪ್ಪಿಗೆ ಕೊಟ್ಟಾಗ ಭಾರತದ ಜೈಶಂಕರ್ ಜೊತೆ ಅವ್ರು ಮಾತನಾಡಿ ಆ ಮೂಲಕ ಯುದ್ಧ ನಿಲ್ತೆ ಹೊರತು ಟ್ರಂಪ್ನಿಂದ ಯುದ್ಧ ನಿಲ್ಲಿಲ್ಲ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಮಾತಾಡೋದು.